ರೈತರಿಗೋಸ್ಕರ. ಅದರಿಂದ ಆಡಳಿತ ಮಂಡಳಿ ಮೇಲೆ ಸಾರ್ವಜನಿಕರ ವಿಶ್ವಾಸ ಇರಬೇಕು. ಆ ವಿಶ್ವಾಸ ಇದ್ದಾಗ ಜನ ಇಲ್ಲಿ ತಂದು ಠೇವಣಿ ಇಡ್ತಾರೆ. ಆ ಠೇವಣಿ ನಮ್ಮದು ರಕ್ಷಣೆ ಆಗುತ್ತೆ ಅಂತ. ಆ ವಿಶ್ವಾಸ ಕಳ್ಕೊಳ್ತಕ್ಕಂಥದ್ದು ಯಾರು ಮಾಡಬಾರ್ದು. ವಿಶ್ವಾಸ ಗಳಿಸುವಂಥ ಕೆಲಸ ನಾವೆಲ್ಲರೂ ಕೂಡಿ ಮಾಡಲಿ ಅನ್ನೋಂಥ ಒಂದು ಸದ್ಬುದ್ಧಿಯನ್ನು ಮುರುಗೋಡು ಅಜ್ಜ ಎಲ್ಲರಿಗೆ ಕೂಡ್ಲಿ ಅಂತ ಹೇಳಿ ನಾನು ಕೈ ಮುಗಿದು ನಾನು ಹಣ ಇದೊಂದು ಮುಗಿಲಿಲ್ಲ. ಸ್ಟೆಪ್ ಬೈ ಸ್ಟೆಪ್ ಹೋಗೋಣ. ನಾಮಿನೇಷನ್ ಮಾಡಕ್ ಬಂದಾಗ ನಾವು ಲಕ್ಷ್ಮಣ್ ಸವದಿ ಅವ್ರ ಜೊತೆ ಮಾತಾಡ್ತೀನಿ ಅಂತಂದ್ರೆ ಏನ್ ಮಾತಾಡಿದ್ರ? ಯಾರು? ರಮೇಶ್ ಕತ್ತಿ ದಿವಸ ಮಾತಾಡ್ತೀನಿ. ಹಿಂದೆ ನಾವು ಅಧ್ಯಕ್ಷ ಅವ್ರು ಇದ್ದಾಗ 10-15 ವರ್ಷ ಅಧ್ಯಕ್ಷ ಇದ್ದಾಗ ಯಾವಾಗೂ ಮಾತುಕತೆ ನಿಲ್ಸೇ ಇಲ್ಲ. ಚುನಾವಣೆಗೆ ಸಂಬಂಧಪಟ್ಟ ನಿರಂತರವಾಗಿ ಮಾತಾಡ್ತೀವಿ. ಅವರ ಹಿರಿಯ ಅಣ್ಣವರು ದಿವಂಗತ ಉಮೇಶ್ ಕತ್ತಿ ಅಣ್ಣಂದು ಪುಸ್ತಕ ಬಿಡುಗಡೆ ಇತ್ತು, ನನಗೆ ಆಹ್ವಾನ ಮಾಡಿದ್ದು. ನಾನು ಅವತ್ತು ಕೋಲಾರದಲ್ಲಿ ಮುಂಚಿತವಾಗಿ ನಾವು ಪೂರ್ವ ನಿಯೋಜಿತ ಕಾರ್ಯಕ್ರಮ ಅವತ್ತು ನಾನು ಕೋಲಾರಕ್ಕೆ ಹೋಗ್ಬೇಕಾಗಿತ್ತು. ನಾನು ಬರೋಕ್ಕಾಗಲ್ಲ ಅಂತಲೂ ಹೇಳಿದ್ದೆ. ಅದು ಯಾವುದೇ ರಾಜಕಾರಣಕ್ಕೆ ಸೀಮಿತ. ಉಮೇಶ್ ಕತ್ತಿ ಅವರು ಒಬ್ಬ ಜಿಲ್ಲೆಯ ನಾಯಕರು ಮತ್ತು ನಾನು ಭಾಳ ಹಳೆಯ ಸ್ನೇಹಿತರು. ವಯಸ್ಸಿನಲ್ಲಿ ಒಂದೇ ವಯಸ್ಸಿನವರು, 6 ತಿಂಗಳ ಹಿಂದೆ ಮುಂದೆ ಮತ್ತು ಭಾಳ ದಿವಸ ಅವರು ಕೂಡ ನಾವು ರಾಜಕಾರಣ ಮಾಡ್ಕೊತ ಬಂದಿದ್ದೀವಿ. ನನಗೆ ಅದೊಂದು ಖೇದ ಇದೆ. ಅವರೊಂದು ಗ್ರಂಥ ಬಿಡುಗಡೆ ಮಾಡಲಿಕ್ಕೆ ನಾನು ಹೋಗಲಿಲ್ಲ ಅನ್ನೋವಂಥ ಅದೊಂದು ಅಳಕೂ ಇದೆ. ಯಾಕಂದರೆ ಪೂರ್ವ ನಿಯೋಜಿತ ಕಾರ್ಯಕ್ರಮ ಬೇರೆ ಕಡೆ ಇರೋದ್ರಿಂದ ನನಗೆ ಹೋಗಿರಲಿಲ್ಲ. ಅದಕ್ಕೆ ಯಾವುದೇ ರೆಕ್ಕೆ ಪುಕ್ಕೆ ಕಟ್ಟೋದು ಅವಶ್ಯಕತೆಯೂ ಇಲ್ಲ.